ಏನ ನಿಮ್ಮ ಅಪ್ಪಂದ್ರ ಆಡ್ತೀಯಾ? ಮಾವ ನೀ ನನ್ ಮದ್ವೆ ಮಾಡ್ಕೋತೀಯ ತಾನೆ? ಬರ ಸೋಮನ ಮಾಡ್ಕೋತೀನಿ. ಶೋಭನಾ ಮದ್ವೆ ಮುಂಚೆನಾ? ಮದ್ವೆ ಆದ್ಮೇಲೆ ಎಲ್ಲ ಅದೇ ತಾನೆ ಮಾಡೋದು. ಲೇ ಯಾಕೆ ಹೇಳ್ತಾ ಇದೀಯಾ? ಬಿಡು, ನಮ್ಮಪ್ಪನ ಮಾತು ಸತ್ಯ ಆಗೋಯ್ತು. ನೀನು ನಿಮ್ಮಪ್ಪನ ಹಾಗೆ ಪೋಲಿ ಬಿಟ್ಟು ಹೋಗಿದೀಯಾ. ದೇವರಾಣ ಇಲ್ಲ ಕಣೆ, ಸುಮ್ಮನೆ ತಮಾಷೆ ಮಾಡ್ದೆ. ಹಾಗಾದ್ರೆ ನನ್ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡಿ ಹೇಳು. ನಿಮ್ಮ ಅಪ್ರಾಣೆಗೂ ನಿನ್ ಬಿಟ್ಟು ಬೇರೆ ಯಾರು ಮುಟ್ಟಿಲ್ಲ, ಮುಟ್ಟೋದು ಇಲ್ಲ. ಸಮಾಧಾನನಾ? ಏನದು ಸುಬ್ಬಿ ಅಂತ? ಸುಬ್ಲಕ್ಷ್ಮಿನೂ ಇಲ್ಲಾಂದ್ರೆ ಲಕ್ಷ್ಮಿ ಅಂತ ಕರಿ. ಸುಬ್ಬಲಕ್ಷ್ಮಿ. ಮದುವೆ ಮುಂಚೆ ಒಂದೇ ಒಂದು ಪಕ್ಕಕ್ಕೆ ಬರ ಇಲ್ಲಿ. ಬೇಕು ನನ್ ಮಗನ್ ತಂದು ರವಷ್ಟಾದ್ರೂ ಮಾನ ಮರವಾದಿ ಐತೆಲ್ಲ ನಿಂಗೆ. ಗಿಳಿಗೆ ಹೇಳ್ದಂಗೆ ಹೇಳಿದ್ರು, ನನ್ನ ಮಾತು ಕೇಳದೆ ಮಾನ ಕಳಿಸಿ. ನೀವೇನ್ ಮನುಷ್ಯರೆಲ್ಲ ರಾಕ್ಷಸರು? ನಿಮ್ ಬಡತನಕ್ಕೆ ನಮ್ಮ ಬಾಳ್ನಾಗ ಬಲಿ ತಗೋತಾ ಇದೀರಾ? ಬಿಡ ಅವಳನ್ನ. ನಾನ್ ಬಿಡೋದಿಲ್ಲ. ನನ್ ಪ್ರಾಣ ಹೋದ್ರು ಸರಿ, ನಾನು ಇವಳ ಮದುವೆ ಆಗದೆ ಬಿಡೋದಿಲ್ಲ. ಅಯ್ಯೋ ನನ್ನ ಮುಂದೆನೆ ನನ್ನ ಮಗಳು ತಪ್ಕೊಂಡು ನನಗೆ ಸವಾಲ್ ಹಾಕ್ತೀಯಾ? ನಿನ್ ಚೆಂಡೆ ಹಾರಿಸ್ಬಿಡ್ತೀನಿ. ನನ್ನ ಮಗನ ಮೇಲೆ ಕೈ ಎತ್ತಕ್ ನೀನ್ ಯಾವ ದಾಸೇನೆ? ಅವನ್ ಮೇಲೇನಾರ ಕೈ ಮಾಡ್ದು ನಿನ್ ಕೈ ಕತ್ತರಿಸ್ಬಿಡ್ತೀನಿ. ಉಸ್ಸಾರು ಕತ್ತಿನ ಹುಡುಗಾಟ ಆಡ್ಬೇಡ ಅಂತ ಎಷ್ಟ್ ಸಲ ನಿನ್ಗೆ ಹೇಳಿದ್ದೀನಿ. ಬಿಸಾಕಯ್ಯ ಅಂತ ಬೇಕಾದ್ರೆ ಕೈಯಲ್ಲಿ ಎಷ್ಟ್ ಬೇಕಾದ್ರೆ ಹೊಡ್ದಾಡಣ. ಬಿಸಾಕ್ತಾ ಇಲ್ವೋ? ಬಿಸಾಕಯ್ಯ. ಈಗ ಧೈರ್ಯ ಆದ್ರೆ ಮುಟ್ಟಣ. ನೀನ್ ಮುಟ್ಟೋ. ನೀನ್ ಮುಟ್ಟೋ. ನೀನ್ ಮುಟ್ಟೋ. ಮೊದ್ಲು ಬಂದಿದ್ ನೀನ್ ಮುಟ್ಟೋ. ಮುಟ್ಟೋದೇನ ಬಂತು? ನೀನ್ ಇಲ್ಲೇ ಹೂತ್ ಹಾಕ್ಬಿಡ್ತೀನಿ. ನನ್ ಕುಕ್ಕೆ ಬಟ್ಟೆ ಹಿಡ್ಕೊಳಕಾಗ್ಬಿಟ್ಟ. ಅಯ್ಯೋ ನೀನ್ ನಾಳೆ ವಂಶಕ್ಕೆ ನನ್ ಎಕ್ಕಡ ಹಾಕ. ನನ್ನ ವಂಶನ್ ಬೈದ್ಯ, ನಿನ್ನ ವಂಶಕ್ಕೆ ನಾನು ನೆಟ್ ಹಾಕ. ಅಪ್ಪ ಬಿಟ್ಬಿಡಪ್ಪ, ಮಾವ ಬಿಟ್ಬಿಡಿ. ನೀನ್ ಬಿಡ್ಲಾ? ನೀನ್ ಬಿಡ್ಲಾ? ಏನಪ್ಪ ಇದು? ನನ್ನ ವಂಶಾನ್ ಬೈದವ್ ನೀನು. ಮೊದಲು ನೀನ್ ಬಿಡ್ಲಾ? ಮತ್ತೆ ಕೊಡ್ಪಟ್ಟಿ ಹಿಡ್ಕೊಂಡಿದ್ ನೀನ್ ಬಿಡ್ಲಾ ಗ್ಲಾಸ್ತ? ನಿನ್ನ ಕಚ ಕಚ ಅಂತ ಅಗದು ನುಗ್ಬಿಡ್ತೀನಿ. ಮತ್ತೆ ನಿಮ್ಮ ಅಣ್ಣ ಅವ್ನ್ ಬಿಡೋನೆ. ಮೊದ್ಲು ಅವನ್ ಬಿಡದ ಕೇಳ. ಅಯ್ಯ ಬಿಡಣ. ನಿನ್ ಗಂಡ ಬುದ್ಧಿ ಹೇಳಮ್ಮ, ನನ್ ಹೇಳಕ್ ಬರ್ಬೇಡ. ನೋಡಕ್ಕೆ ಎಂಡ ಕುಡ್ದು ಕಪ್ಕೆಳಂಗ ಆಡ್ತಿರಲ್ಲ, ನಾಚಿಕೆ ಆಗಕ್ಕಿಲ್ವ ನಿಮ್ಗೆ? ಏನ್ರಿ ಬಾಯಿ ಅವ್ರಿಗೆ ಇದ್ದಿದ್ದು ಕೈ ಬರ್ಕೊ ಬಂತ? ಊರಿನ ಜನ ನೋಡಿ ಹೋಗಿತಾರಷ್ಟೇ. ಯಾಕೆ ಹೋಗಿದ್ದಾರೆ? ಬಾಯಿ ಮುಚ್ಕೊಂಡು ನಿಂತ್ಕೋ. ನೀವ್ ಮಾಡೋದಕ್ಕೆ ನೀವ್ ಹಿಂಗೆ ಆಗ್ತಿದ್ರೆ ನಾವು ಬಾಯಿ ಬಿಟ್ಟು ಸಾಯ್ತೀವಿ ಅಷ್ಟೇ. ನಿಮ್ಮಿಂದ ನಮ್ಗೆ ಈ ಗತಿ ಬಂದಿತ್ತು. ಹೋಗಿ ಸಾಯ್ರಿ ಹೋಗಿ. ಅವ್ರ ಜೊತೆ ನಾವು ಸಾಯ್ತೀವಿ ಅಷ್ಟೇ. ಗಂಡನ ಮಾತು ಕೇಳ್ದಲೇ ಇದ್ದೋಳು ಇದ್ರೆಷ್ಟು ಸತ್ರೆಷ್ಟು. ಹೋಗಿ ಸಾಯೋದೇ ಬಿಟ್ರೆ ನಾನ್ ಬಿಡ್ತೀನಿ. ಮರುವಾದಿಂದ ಬಿಡು. ಚೆನ್ನಾಗಿರಕ್ಕಿಲ್ಲ. ಒಳ್ಳೆ ಹಂದಿಗಾಗ್ಬಿಡ್ತಾರ ಕಿತ್ತಾಡ್ತಾ ಇದ್ರಲ್ಲ. ನಿಮ್ಮನ್ನ ಜೊತೆ ಬದುಕಾಗಿದ್ದ ಬಾವ ಇದಕ್ಕೆ ಸಾಯದ್ಮೇಲೆ ಎಂದಾದ್ರೆ ಹಾಳಾಗೋಗಿ ಬಾವ ಹೋಗೋಣ. ಅಯ್ಯೋ ಬಾಬಾ, ನಿಜವಾಗ್ಲೂ ನಮ್ಮನ್ ಬಿಟ್ಟು ನಿನ್ನಿಂದಲೇ ನನ್ನ ಹೆಂಡತಿ ಮಗಳು ನೀರ್ ಪಾಲಾಗೋದ್ರಲ್ಲ. ಎಲ್ಲ ನಿನ್ನಿಂದಲೇ. ನೀನ್ ತಾನೆ ನನ್ ಮಗನಿಗೆ ನಿನ್ ಮಗಳು ಕೊಡಲ್ಲ ಅಂತ ಹೇಳಿದ್ದು. ಈಗ ಏನ್ ಬಾಯ್ ಬೆಡ್ಕೊಂತೀಯ? ಅಯ್ಯೋ ಲೋ ಹೋಟೆಲಿಂಗ, ನಿನ್ ತಂಗಿನೂ ಸೊಸೆನು ಉಳಿಸೋ. ನಾನಾ? ಅವ್ಳು ಹಾರ್ಕೊಳೋ. ನನ್ಗೆ ಈಜೆಲ್ಲ ಬರ್ತದೆ. ನಾನೇನಾದ್ರು ನೀರೊಳಗೆ ಬಿಟ್ಬಿಟ್ರೆ ಶಿವ ಅಂತ ಹೋಗ್ಬಿಡ್ತೀನಿ ಅಷ್ಟೇ. ಅರಿದ ಮಕ್ಳೇ ಹಾರ್ಕೊಂಡ್ ಸತ್ತಿರ್ಬೇಕಾದ್ರೆ ನಾವ್ ಯಾಕೆ ಬದುಕಿರ್ಬೇಕು? ಬಾ ನಾವು ಸಾಯೋಣ. ಊರ್ನವ್ರಿಗೆ ನಮ್ ಕೆಟ್ಟ ಮಗ ತೋರ್ಸೋದ್ಕಿಂತ ನಾವ್ ಸಾಯೋದೇ ಒಳ್ಳೇದು. ಅಯ್ಯೋ ನೀವಿನ್ನೂ ಸತ್ತಿಲ್ಲ? ಇಲ್ಲ, ಆಳ ಎಷ್ಟಿದೆ ಅಂತ ನೋಡೋಕೋಸ್ಕರ ಕಲ್ಲಾಕಿದ್ವಿ. ಈ ನೀ ಮದುವೆಗೆ ಒಪ್ಪಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ಬಿದ್ದು ಸಾಯ್ತೀವಿ. ಕಣಪ್ಪ ನನ್ ಮಾತ್ ಕೇಳು. ನಾನ್ ಈ ಊರಾಗ್ಲೇ ಅಲ್ಕ ಅಂತ ಹಣೆ ಪಟ್ಟಿ ಹಚ್ಕೊಂಡ್ಬಿಟ್ಟಿದೀನಿ. ನಿಮ್ ಮಾವ ಅವನಲ್ಲಯ್ಯ ಏಕಪತಿ ವ್ರತಸ್ಥ ಶ್ರೀರಾಮಚಂದ್ರ. ಅವ್ನ ಒಪ್ಪಿಸ್ಕೊ. ಒಪ್ಸೇಸಿತು. ಒಪ್ಕೊಳ್ರಿ, ಒಪ್ಕೊಳ್ಳೋಣ. ತಂಗಿ ಮಗ. ಆಯ್ತಾಯ್ತಾಯ್ತಾಯ್ತು. ನೋಡಯ್ಯ, ನೀನು ನನ್ನ ಹಾಗೆ ಶ್ರೀರಾಮಚಂದ್ರನ್ ತರ ಇರ್ಬೇಕು. ನಿಮ್ಮ ಅಪ್ಪನ್ ತರ ಮೂಸೋ ಗೀಸೋ ಬುದ್ಧಿ ಕಲ್ತೀಯೋ? ನೋಡಿ, ನಾನ್ ನಿಮ್ಮಿಬ್ರು ತರನು ಬದುಕಲ್ಲ. ಈ ತಿಪ್ಪೇಸಿ ಸ್ಟೈಲ್ ಅಲ್ಲೇ ಬಾಳ್ತೀನಿ. ಮದುವೆ ಯಾವಾಗ ಮಾಡ್ಕೊಡ್ತೀರಿ ಹೇಳಿ? ಇನ್ನೇನ್ ನಿಮ್ ಮಾವ ದುರ್ಜಯ ಒಪ್ಕೊಂಡ್ಮೇಲೆ ಪೀ ಬೇಡ.
ಯಾಕೆ ಇಷ್ಟು ಲೇಟು? ಅಯ್ಯೋ ಹಾಲು ಚೆಲ್ಲುತ್ತೆ. ಇದನ್ನ ಯಾವನ ತಗೊಂಬರ ಕೇಳಿದ್ದು? ಇದನ್ನ ಕುಡಿದು ಮಂದಾಗಿ ರಾತ್ರಿ ಎಮ್ಮೆ ತರ ಬಿತ್ಕೊಂತೀಯಾ? ಹಾಲು ಹಾಕತ್ತೆ ಬಿಟ್ಟಕ್ಕೆ. ನಾನೇನ್ ತಂದಿದ್ದೀನಿ ಗೊತ್ತಾ? ಏನು? ಟೀ. ಟೀನಾ? ಸಿಕ್ಕಾಪಟ್ಟೆ ಸ್ಟ್ರಾಂಗು. ಇದನ್ನ ಕುಡಿದ್ರೆ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ. ರಾತ್ರಿ ಏನೋ ನಿದ್ದೆ ಮಾಡ್ದೆ ಏನ್ ಮಾಡ್ತೀರಾ? ಹೇಗೆ ಕೂತಿರ್ತೀರಾ? ಏನ್ ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ, ತಗೋ ಕುಡಿಯ. ಮೊದ್ಲು ನೀವು ಕುಡೀರಿ. ಮೂಗಿಗೆ ಎಳೆ ತುರುಕ್ ಬಿಡ್ತೀನಿ ನೋಡು. ಏನೇ ಸುಮ್ನೆ ಸುಮ್ನೆ ಏನಾಯ್ತವ? ಆರಾಮ್ನಾಗ ಹೆಂಗೆ ಬರ್ತಿದೆ? ಆತುರ್ಗುಟ್ಟಿದ್ದ ನನ್ನ ಮಗನೇ, ಹೊಸ ಹುಡುಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಆವು ಆವು ಅಂತ ಓಡ್ ಬರ್ತಾರೆ. ಸಾಕು ಸುಮ್ನೆರಪ್ಪ. ನೀನ್ ಉಗಿಯೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ನಾನೇಷ್ಟು ದಡ್ಡ ಅಲ್ಲ. ಅವ್ ಸೈಜ್ ನೋಡಿದ್ಯಾ? ಇಷ್ಟು ದಪ್ಪ ಇಷ್ಟು ಉದ್ದ ಇದೆ. ಅಷ್ಟು ದನ ಆಮೇಲೆ ಇದ್ದಲ್ಲ ಬಂತು. ಹೋಗ್ ನೋಡು. ಅಯ್ಯೋ ಎಷ್ಟು ದೊಡ್ಡ ಹಾವು. ಲೇ ಕರಿಯ ಹೋಗಿ ಹಾವಿಡಿಯನ್ ಕರ್ಕೊಂಬ. ಆಯ್ತು ಬುದ್ಧಿ. ಸುಮ್ನೆ ಅದಕ್ಕೆ ಪ್ರಸ್ತುತ ದಿನ ಹಾವು ಕಾಣಿಸ್ಕೊಂಡಿತ್ತಲ್ಲ, ಯಾಕಿರ್ಬಹುದು? ನಾಗ್ದೋಸ ಇರ್ಬೇಕು ಕಣ್ರವ. ಪ್ರಸ್ತುತ ದಿನ ಹಾವು ಕಾಣಿಸ್ಕೊಳ್ಳೋದು ಒಳ್ಳೇದಲ್ಲ. 1 ತಿಂಗಳು ಇಬ್ರತ್ರನು ನಾಗವ್ರತ ಮಾಡಿಸ್ಬೇಕು. ಆ ವ್ರತ ಮುಗಿಯ ಗಂಟ ಇಬ್ರು ಸೇರ್ಬಾರ್ದು. 1 ತಿಂಗಳ? ಅಜಯ್, ನಿಂಗ್ ತಲೆಯಲ್ಲಿ ಕೆಟ್ಟೈತೇನೋ? ಏಯ್ ಮುಚ್ಕೊಳ್ಳೆ ಬಾಯ. 1 ತಿಂಗಳಲ್ಲ, 1 ತಿಂಗಳು. ಏನ್ ಮಾಡಿದ್ರು ನೀನ್ ಒಳ್ಳೇದಕ್ಕೆ ತಾನೇ ಮಾಡೋದು. ನೋಡವ, ನೀನ್ ನಿಮ್ಮ ಅವ್ವಂತ ಮನೆಗೆ ಹೋಗು. ಸೀತು ಕರ್ಕೊಂಡೋಗು. ಲೇ ನೀನ್ ನಡಿಯ. ಹಾ ನಡ್ರಿ ಇವಾಗ. ಬನ್ನಿ ಬನ್ನಿ ಬನ್ನಿ, ಬಿಸಿಲೇ ಇರ್ತದೆ. ಶಿವ ಒಳ್ಳೇದ್ ಮಾಡ್ಲಿ. ಹೋಗ್ಬಿಟ್ ಬಾಬಾ. ಬಾ ಯಾಕಪ್ಪ? ಹೇಳ್ತೀನಿ ಬಾ. ಗಂಡ ಎಷ್ಟೇ ಒಳ್ಳೆಯವನಾಗಿದ್ರು ಅವನಿಷ್ಟಕ್ಕೂ ಬಿಟ್ಬಿಡ್ಬೇಡ. ಅಪ್ಪನ ಬುದ್ಧಿ ಮಗನಿಗೂ ಬರುತ್ತೆ ಅಂತ ಕೇಳಿದ್ದೀನಿ. ಅವನ ನಡತೆಯಲ್ಲಿ ಒಂದು ಇಷ್ಟು ಹೆಚ್ಚು ಕಡಿಮೆ ಆದ್ರೂ ಹಂಗೆ ಬಿಡು, ಹತ್ರಕ್ ಬಿಡ್ಬೇಡ. ಅದೇನ್ರಿ ಅಪ್ಪ ಮಗಳದು ಗುಸ್ಗುಸು? ಇನ್ನೇನು ಅವ್ರ ವಂಶದ ಗೊತ್ತಾಯ್ತಲ್ಲ ನೀಚ್ ಬುದ್ಧಿ. ಗಂಡನ್ನ ಗಂಟ್ ಕಟ್ಕೊಂಡು ಸೊಂಟದಲ್ಲಿ ಸಿಗಿಸ್ಕೊ ಅಂತ ಹೇಳ್ಕೊಡ್ತಿರ್ಬೋದು. ಸುಮ್ಕಿರಿ. ಬಾಮಿಸ್ಕೊಂಡು ನಿಂತ್ಕೋ ಗೊತ್ತೈತೆ. ಹೊಟ್ಟೆಲಿಂಗಿನ ಮಗನಿಗೆ ಮಗಳನ್ನ ಕೊಟ್ಟಾಯ್ತಲ್ಲಪ್ಪ. ಹಗಲ ಕಂಡು ಬಾವಿಲಿ ರಾತ್ರಿ ಬಿದ್ದಾಗಿದೆ. ಇನ್ನೇನು ಈಜೋದ್ ಕಲಿಸ್ಬೇಕಲ್ಲ. ಕಲ್ಯಾಣ ವಸ್ತು ಕಲ್ಯಾಣ ವಸ್ತು ಕಲ್ಯಾಣ ವಸ್ತು. ಏನು ಮಾಡ್ತಿದ್ಯಾ? ಆಶೀರ್ವಾದ. ಏನ್ ಇದ ಆಶೀರ್ವಾದ? ಯಾಕೆ? ಮದುವೆ ಆಗಿರೋವನಿಗೆ ಕಲ್ಯಾಣ ಮಸ್ತು ಅಂದ್ರೆ ಅವ್ನು ಎಷ್ಟ್ ಸಲ ಮದುವೆ ಆಗೋದು? ಭಾವ, ನನ್ನ ಮಗನೇನು ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದಂಗೆನೆ, ಏಕಪತ್ನಿ ವ್ರತಸ್ಥ. ಆದ್ರೆ ಅವರಪ್ಪ ಬಹದ್ದೂರ. ನಾನಿದ್ದೀನಲ್ಲ, ನಾನು ಇವತ್ ಮನ್ಸ್ ಮಾಡಿದ್ರು ನಮ್ಮ ಮಟ್ಟಿ ಮುಂದೆ 10 ಜನನ ಕ್ಯೂ ನಿಲ್ಲಿಸ್ಬಿಡ್ತೀನಿ ಸಾಲ್ಗೆ. ಬರ್ತವೆ ಸಾಲಕ್ ಪರ್ಕಿಗಳು. ನೋಡ್ದ ನೀನ್ ವಂಶಾವಳಿ ಮಾತ್ನಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆ ಮಾತ್ ನಿಮ್ಮ ಅವ್ನಿಗೆ ಹೇಳ. ಹೋಗ ಹೊತ್ನಾಗ್ಲೂ ಜಗಳವಾ? ನನ್ ಕರ್ಮ. ನನ್ನಂತ ಹೋಗ್ ಬರ್ಲಿ, ಸುಮ್ಕಿರಿ. ಹೋಗ್ ಬರ್ತೀನತ್ತೆ. ಬರುವಾಗ ಸಿಹಿ ಸುದ್ದಿ ತಗೊಂಡ್ ಬಾ, ಗೊತ್ತಾಯ್ತಾ? ಲೇ ಸೀರಾ, ಏನಿದು ಮಜ್ಗೆನಾ ಇಲ್ಲ ನೀರಾ? ಎರಡೂ ಅಲ್ಲ, ನೀರ್ ಮಜ್ಗೆ. ಅದೇನೋ ಅಂತಾರಲ್ಲ, ಕೊಡೋದ್ 3 ಕಾಸು ಕೋಣೆ ತುಂಬಾ ಆಸು ಅಂದಂಗೆ, ನೀವು ಕೊಡೋ ಕಾಸ್ಗೆ ಕೊಳ್ಳಿ ಅಲ್ಲಂಗ್ ತಂದಾಕ್ಬೇಕಾ? ಓ ತಿಪ್ಪೇಶಣ್ಣ ಜೋಡಿ. ಓಹೋ, ಏನ್ ತಿಪ್ಪೇಶ್ವರೇ, ಅವರು ನಿಮ್ ಹೆಂಡ್ತಿನ? ಯಾಕೆ ನಿಮ್ ಕಣ್ಣಿಗೆ ಹೆಂಗ್ ಕಾಣ್ತಾವಳೆ? ಏನಮ್ಮ ಜೊತೆ ನೋಡಿದ್ರೆ ಗೊತ್ತಾಗೋದಿಲ್ವೇ? ಅದ್ ಹ್ಯಾಕ್ ಗೊತ್ತಾಗತ್ತೆ? ನಮ್ಮನೇನ್ ಕರ್ದಿದ್ರ ಮದ್ವೆಗೆ? ನೀವೊಂದು ಮಾತು ಮದುವೆಗೆ ಬನ್ನಿ ಅಂತ ಹೇಳಿದ್ರೆ ನಾನು ಬಂದು ಅಡಿಗೆ ಮಾಡ್ತಿರ್ಲಿಲ್ವೇ? ನನಗೊಂದು ಮಾತು ಹೇಳಿದಿದ್ರೆ ನನ್ ಜಡ್ಗ ಗಾಡಿಯಲ್ಲಿ ನಿಮ್ಮಿಬ್ಬರನ್ನು ಕೂರ್ಸ್ಕೊಂಡು ಟಕು 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 ಅಂತ ಮೆರವಣಿಗೆ ಮಾಡಿಸ್ತಿರ್ಲಿಲ್ವೇ? ನನಗೆ ಹೇಳಿದ್ರೆ ಹೋಲ್ಸೇಲ್ ಮೆಣಸಿನಕಾಯಿ ತಂದು ಕೊಡ್ತಿರ್ಲಿಲ್ವೇ? ಕರೀತಾರೆ. ಎಂಜಲ್ ಕೈನಾಗೆ ಕಾಗೆ ಓಡಿಸ್ದಿರೋ ಈ ಮಾವನ್ ಬಾವ ಇನ್ ನಿಮ್ಮನ್ನ ಊಟಕ್ ಬೇರೆ ಕರೀತಾರೆ. ಅದಿರ್ಲಿ ಮಿಸ್ಟರ್ ತಿಪ್ಪೇಶ್, ನಾಳೆಯಿಂದ 1 ಲೀಟರ್ ಹಾಲು ಹಾಕ್ಲಾ? ಯಾಕೆ ಒಂದ್ ಹಸನ ತಂದು ಕಟ್ಬಿಡು. ಆಯ್ತು ಬಿಡು.
ಇಷ್ಟ ದಿನ ಕಾಲಿಡ್ತಾನೆ ಆಗ್ತಾ ಇದ್ದೆ. ಈಗ ನನ್ನ ಹೆಂಡತಿ ಬಂದವಳೆ, ಅರ್ಧ ಲೀಟರ್ ಹಾಕ್ಸ. ಅಯ್ಯೋ 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 ಅರ್ಧ ಲೀಟ್ರ್ ಯಾಕ್ರಿ? ಮನೆ ಹಾಳು ಮಾಡಕ ಬೇಡಪ್ಪ, 1/4 ಲೀಟ್ರೇ ಸಾಕು. ಬೇಕಾದ್ರೆ ನೀರ್ ಬೆರೆಸ್ಕೊಂಡ್ರಾಯ್ತು. ಬನ್ರಿ. ನೀರು ಇವನೇ ಬೆಳೆಸಿರ್ತೇನಲ್ಲ. ಇದಪ್ಪ ವರ್ಷ ಅಂದ್ರೆ ಅವನ್ ಮೇಣ ಅಂದ್ರೆ ಇವಳು ಪೇರಿ ಕಾಲು. ಅಪ್ಪ ತಿಪ್ಪೇಸಿ, ನಾಳೆಯಿಂದ ರಂಗೋಲಿ ಬಿಡೋದು, ತುಳಸಿ ಪೂಜೆ ಮಾಡೋದನ್ನ ನಿಲ್ಸಿ ನಮ್ಮ ಮಾನ ಉಳ್ಸಪ್ಪ. ಅಲ್ಲ ಯಾ ತಿಪ್ಪೇಸಿ, ನಮ್ಗೆ ಯಾರಿಗೂ ಹೇಳ್ದೆ ಕೇಳದೆ ಮದುವೆ ಮಾಡ್ಕೊಂಡು ಬಂದಿದೆಯಲ್ಲ, ಇದು ಸರಿನಾ? ಮೊದ್ಲು ಮದುವೆ ಪಾರ್ಟಿ ಯಾವಾಗ ಕೊಡ್ತಾನೆ ಕೇಳಿ ಸರ್. ನಾನ್ ಮದುವೆ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಯಾಕ್ರಿ ಪಾರ್ಟಿ ಕೊಡ್ಬೇಕು? ಹೇಳಕ್ ನಿಮ್ ನಾಚಿಕೆ ಆಗಲ್ವೇನ್ರಿ? ನಮ್ಮನ್ನ ಯಾರನ್ನೂ ಮದುವೆಗಂತೂ ಕರೀಲಿಲ್ಲ, ಫ್ರೆಂಡ್ಸ್ ಒಂದು ಪಾರ್ಟಿ ಕೊಟ್ಟು ಹೆಂಡತಿನಂತೂ ಪರಿಚಯ ಮಾಡ್ತಿಲ್ಲ. ನೀನೆಂತ ಕೊಲಿಗೆಯ? ನಾವೆಲ್ಲ ಎಲ್ಲಿ ಜ್ಞಾಪಕ ಬರ್ತೀವಿ? ಶೇಮ್ ಶೇಮ್. ಬೇಕೇ ಬೇಕು, ಪಾರ್ಟಿ ಬೇಕು, ಬೇಕೇ ಬೇಕು, ಪಾರ್ಟಿ ಬೇಕು, ಬೇಕೇ ಬೇಕು, ಪಾರ್ಟಿ ಬೇಕು. ಸೈಲೆನ್ಸ್, ಸೈಲೆನ್ಸ್. ಏನ್ ಬೇಕು? ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ತಿಪ್ಪೇಸಿ ಮದುವೆ ಮಾಡ್ಕೊಂಡ್ ಬಂದಿದ್ದೇನೆ ಸರ್. ಅವ್ನ್ ಮದುವೆ ಮಾಡ್ಕೊಂಡ್ರೆ ನಿಮಗೇನ್ರಿ? ಸಂಬಳ ಕೊಡೋ ನನಗೆ ಪಾರ್ಟಿ ಕೊಟ್ಟಿಲ್ಲ, ನಿಮಗೆ ಕೊಡ್ತಾನಾ? ಡೋಂಟ್ ವರಿ, ಡೋಂಟ್ ವರಿ, ಅವನ್ ಪರವಾಗಿ ನಾನ್ ನಿಮಗೆಲ್ಲ ಪಾರ್ಟಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹಲೋ, ಏನಯ್ಯ ಸರ್, ನಿಮಗೋಸ್ಕರ ಪಾರ್ಟಿ ಕೊಡ್ತಾ ಇದೀನಿ, ನೀನೇ ನಾಪತ್ತೆ, ಯಾಕೆ ಲೇಟು? ನಾನು ಸಾರಿ ಸರ್. ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ. ನಮಸ್ಕಾರ ಅಮ್ಮ. ಪರಿಚಯ ಮಾಡ್ದಿದ್ಯಾ ಅಂತ ನೋಡ್ದೆ. ನಾನು ಇವ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ವಿ. ತಿಪ್ಪೇಶಿ, ಎಲ್ರಿಗೂ ಪರಿಚಯ ಮಾಡಿಸು. ಬರ ಮೋಹಿನಿ, ಯಾರಿಗಿದು? ತಿಪ್ಪೇಶಿಗೆ ಪೆಪ್ಸಿ. ಕೊಡು ಕೊಡು. ಹಾಯ್ ತಿಪ್ಪೇಶಿ, Hi. ಹೌಡಿ ಇಡು. ನೈಸ್ ಟು ಮೀಟ್ ಯು. ಹಲೋ ತಿಪ್ಪೇಶಿ. ಹಲೋ, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹಿಡ್ಕೊಂಡೇ ಮಾತಾಡ್ಬೇಕಾ? ಮನೆಗೆ ಬಂದು ಮಾಡ್ತೀನಿ. ನಮ್ ಸ್ಟಾಫ್. ತಗೊಳ್ಳಿ ತಿಪ್ಪೇಶ್, ಕೂಲ್ ಡ್ರಿಂಕ್ಸ್. ಥ್ಯಾಂಕ್ಸ್. ಇದು ನಿಮ್ಗೆ, ನನಗ್ ಬೇಡ. ಲೇ, ಕುಡಿಯ ಪರವಾಗಿಲ್ಲ, ಹೋಗ್ಲಿ ಬಿಡಿ, ಅವಳಿಗೆ ಇದೆಲ್ಲ ಅಭ್ಯಾಸ ಇಲ್ಲ. ಸರಿ, ಕುಡಿಬೇಡ್ರಿ ಇದನ್ನ. ಕೂಲ್ ಡ್ರಿಂಕ್ ಏನಾಗಲ್ಲ. ಹಲೋ ತಿಪ್ಪೇಶಿ. ಹಲೋ. ನೀನ್ ಸ್ವಲ್ಪ ಕುಡಿಯ. ನನಗ್ ಬೇಡ. Go, enjoy yourself, enjoy yourself. ಐಸ್ ಕ್ರೀಮ್ ಸುಬ್ಬಿ. ಹಾಲು ಹಾಲು. ಏನಣ್ಣ ಇವತ್ ಕಸ ಗುಡ್ಸಿಲ್ಲ, ರಂಗೋಲಿ ಬಿಟ್ಟಿಲ್ಲ, ಏನ್ ರಾತ್ರಿ ಎಲ್ಲ ನಿದ್ದೆ ಅಲ್ವಾ? ನನ್ನ ಮಗನ ಮುಚ್ಕೊಂಡು ಹಾಲಕ್ಕಲ್ಲ. ನನ್ ಕಷ್ಟ ನನಗೆ. ಮಾತ್ರ ಹೋದ್ಮೇಲೆ ಕಷ್ಟ ಅಲ್ದೇ ನನ್ ಸುಖನ ಸಿಗುತ್ತೆ. ಹಾಲು. ಸುಬ್ಬಿ, ಸುಬ್ಬಿ, ಇದ್ಯಾಕೆ ಯಾವ ಕೆಲಸ ಮಾಡಿದ ಕೈಯಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಮುನಿಸ್ಕೊಂಡು ಮಾರಿ ಬಿಟ್ಟು ಕೋಣ ತರ ಕೂತಿದ್ಯಾ? ನಾನು ಯಾಕ್ರೆ ಕೋಣ ಆಗ್ಲಿ? ನೀವ್ ಕೋಣ, ನಿಮ್ಮ ಅಮ್ಮ ಕೋಣ, ನಿಮ್ಮ ಅಪ್ಪ ಕೋಣ. ಆಗ್ಲೇ ನಮ್ಮಪ್ಪ 1000 ಸಲ ಹೇಳ್ದ, ಮರ್ದಂತೆ ನೋಗ ಅಪ್ಪನಂತೆ ಮಗ, ಅವನ್ನೆಲ್ಲ ನಂಬೇಡ ಅಂತ. ಆದ್ರೆ ನಾನು ನಿಮ್ಮ ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರ ಅಂತ ನಂಬ್ಕೊಂಡು ಮೋಸ ಹೋಗ್ಬಿಟ್ಟಿರಿ. ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಾನೇನೇ ನಿಂಗೆ ಅನ್ಯಾಯ ಮಾಡಿದ್ದೀನಿ? ಇನ್ನೇನ್ರಿ ಮಾಡ್ಬೇಕು? ರಾತ್ರಿ ನೋಡಿದ್ ಸಾಲ, ಒಬ್ಳು ಬಂದು ಹಂಗೆ ಎತ್ ನೋಡಿದ್ಲು, ಇನ್ನೊಬ್ಳು ಕೈ ಹಿಡ್ಕೊಂಡು ಚಕ್ಕಂದ ಆಡಿದ್ಲು. ಬೇಡ ಬೇಡ ಅಂದ್ರು. ಅವಳ ಜೊತೆ ಹೆಂಡ ಕುಡ್ದು ಕುಣಿಯೋದೇನು, ಹಾರೋದೇನು, ಪಕ್ಕದಲ್ಲಿ ಹೆಂಡತಿ ಇರೋದನ್ನ ಮರ್ತು ಅವಳ ತಪ್ಕೊಂಡು ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ನನ್ನ ಎದುರಿಗೆ ಇಷ್ಟು ಮಾಡ್ದವ್ರು ಇನ್ ನನಗ್ ಗೊತ್ತಿಲ್ಲದೆ ಇನ್ನು ಏನೇನ್ ಮಾಡ್ತೀರೋ ಏನೋ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಅಪ್ಪನ ಮನೆಗೆ ನನ್ ಬಿಟ್ಟು ಬನ್ನಿ. ಲೇ, ನಿನ್ ದಮ್ಮಯ್ಯ ಅಂತೀನಿ ಕಣೆ. ನನ್ನ ಮಕ್ಳು ತಮಾಷೆ ಮಾಡ್ಬೇಕು ಅಂತ ಪೆಪ್ಸಿನಲ್ಲಿ ವಿಸ್ಕಿ ಮಿಕ್ಸ್ ಮಾಡ್ಕೊಟ್ರು ಕಣೆ. ಲೇ, ದೇವರೊಳಗೂ ನಾನು ಕುಡ್ಕಲ್ವೇ? ದನ ತಿನ್ನೋನ್ಗೆ ಗೊಬ್ಬರ ದಾಣೆ ಅಂದಾಗೆ, ಕುಡುಕನ್ಗೆ ಆಣೆ ಬೇರೆ ಕೇಡು.
ನಮ್ ತಾಯಣಗ್ಲು ನಾನು ತಪ್ಪು ಮಾಡಿಲ್ವೇ? ನನ್ಗೆ ಯಾವ ಕೆಟ್ಟ ಅಭ್ಯಾಸ ಇಲ್ವೇ? ನೋಡೆ, ನೀನ್ ಇದೇ ರೀತಿ ಹಠ ಮಾಡಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗೋಗುತ್ತೆ. ಆಮೇಲೆ ನಾನು ಖಂಡಿತಲ್ಲ ಬದುಕಿರಲ್ಲ, ಸತ್ತೋಗ್ತೀನಿ. ಬಿಡ್ತೋನಿ, ತಮಾಷೆಗೂ ಅಂತ ಮಾತಾಡ್ಬೇಡಿ. ಮತ್ತಿನ್ನೇನ್ ಮಾಡ್ಲಿ? ನಾನು ಎಷ್ಟು ಹೇಳಿದ್ರೆ ನೀನ್ ನಂಬ್ತಾನೆ ಇಲ್ಲ. ಹಾಗಾದ್ರೆ ನಿಮಗೂ ಆ ಹುಡುಗಿಗೂ ಯಾವ ಸಂಬಂಧನೂ ಇಲ್ಲ ತಾನೆ? ಆ ಹುಡುಗಿ ಅಷ್ಟೇ ಅಲ್ವೇ, ಬೇರೆ ಯಾವ ಹುಡುಗಿ ಹತ್ರ ನನಗೆ ಸಂಬಂಧ ಇಲ್ಲ. ಹಾಗಂತ ನನ್ ಮೇಲೆ ಆಣೆ ಮಾಡಿ. ನಿನ್ ನಾಳೆಗೂ ಸರಿನಾ? ಆದ್ರೆ ಇನ್ನೊಂದು ಸಲ ನಿಮ್ ಕೃಷ್ಣ ಲೀಲೆ ನೋಡಿದ್ರೆ ಗೊತ್ತು ಬಿಡು, ನಿಮ್ಮ ಅಪ್ಪನ ಮನೆಗೆ ಬಸ್ ಸೋಂತೀಯ. ನೋಡೆ, ಇನ್ಮೇಲೆ ಖಂಡಿತಲ್ಲೂ ಅಂತ ಪ್ರಸಂಗ ಬರಲ್ಲ. ಹೋಗಿ ಬಿಸಿ ಬಿಸಿಯಾಗಿ ಒಂದ್ ಕಪ್ ಕಾಫಿ ಮಾಡಿ ತಗೊಂಬ. ನಿನ್ನೆ ನೀವು ಮಾಡಿದ ತಪ್ಪಿಗೆ ಹಾ. ಇವತ್ತು ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ನಾನಾ? ಹೋಗಿ ಕಾಫಿ ಮಾಡಿ ರಂಗೋಲಿ ಹಾಕಿ. ಲೇ